ಮಧ್ಯಂತರ ಬಜೆಟ್ನ ಘೋಷಣೆಯ ನಂತರ ಪರ ವಿರೋಧದ ಚರ್ಚೆಯಲ್ಲಿ ನಾವಿದ್ದೀವಿ. ಮುರಳೀಧರ್ ಸರ್, ಫೈನಲ್ ವರ್ಡ್ಸ್ ಇವತ್ತಿನ ಬಜೆಟ್ ಬಗ್ಗೆ. ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ಬಂದಿದೆ. ಇದು ಬಜೆಟ್ ಅಲ್ಲ, ಭಾಗಶಃ ಬಜೆಟ್. ಭಾಗಶಃ ಮಧ್ಯಂತರ. ಇದರಲ್ಲಿ ಒಂದೇ ಒಂದು ಘೋಷಣೆ ಆಗಿರೋದಷ್ಟೇ, ಇನ್ಕಮ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಬಗ್ಗೆ. ಮಿಕ್ಕಿದ್ದು ಯಾವ ಘೋಷಣೆಗಳು ಇಲ್ಲ. ಈ ರೀತಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮುಂದೆ ಏನೇನು ನಡೆಯುತ್ತೆ ಅಂತಲೂ ಹೇಳಿದ್ದಾರೆ. ಬಜೆಟ್ ಈಸ್ ಗುಡ್. ಓಕೆ, ಮೇಲ್ನೋಟ ಅಂದರೆ ಏನಂತಾರೆ, ಮೇಲ್ನೋಟ ಅಂತೀವಲ್ಲ, ಇಟ್ಸ್ ಅ ಗುಡ್ ಬಜೆಟ್. ಓಕೆ, ಒಂದು ಫಿಸಿಕಲ್ ಡಿಫಿಸಿಟ್ಟು ನಾವು ಲಾಸ್ಟ್ ಟೈಮು 6%ನ್ನು 5.9%ಗೆ ತಂದಿರೋದು. ಮತ್ತು ಈ ಸಲ ಭಾಳ ವಿಶೇಷವಾಗಿ 5.1%ಗೆ ಫಿಸಿಕಲ್ ಡೆಫಿಸಿಟನ್ನು ತರೋವಂಥ ಪ್ರಯತ್ನ ಈ ಬಜೆಟಲ್ಲಿ ಆಗಿದೆ. ಅಂದರೆ ನಾವು ಸಾಲ ಮಿತಿ ನೋಡಿ ಅದರೊಳಗಡೆನೂ ಕಡಿಮೆ ಮಾಡಿ ಅದರಿಂದ ಆದಾಯ ಅಂತ ತಗೊಂಡು ಕೆಪೆಕ್ಸನ್ನು ಭಾಳ ವಿಶೇಷವಾಗಿ ಗಮನ ಹರಿಸಿ 10 ಲಕ್ಷ ಕೋಟಿಯಷ್ಟು ಇವತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆದರೆ ₹100 ಆದರೆ ಇನ್ನು 5 ವರ್ಷಕ್ಕೆ ₹750 ವಾಪಸ್ಸು ಎಕಾನಮಿಗೆ ಬರುತ್ತೆ ಅನ್ನುವಂತಹ ಒಟ್ಟು ಕಲ್ಪನೆ ಇಟ್ಕೊಂಡಿರುವಂಥ ಬಜೆಟ್. ರೈಟ್. ರವೀಂದ್ರ ರೇಷ್ಮೆ ಅವರೇ, ಫೈನಲ್ ಬಜೆಟನ್ನು ವಿಶ್ಲೇಷಣೆ ಮಾಡುವಾಗ ನಾವು 2020 ಮಾರ್ಚ್ನಿಂದ 2021 ಡಿಸೆಂಬರ್ವರೆಗೂ ಕೂಡ ಬರೀ ರಾಜ್ಯದ್ದಲ್ಲ, ಭಾರತ ದೇಶದ್ದು ಇಡೀ ಜಗತ್ತಿನ ಆರ್ಥಿಕ ಚಟುವಟಿಕೆ ಸ್ಥಗಿತಗೊಂಡಿತ್ತು. ವರಮಾನವಿಲ್ಲದೇ ಜನರನ್ನು ಕಾಪಾಡುವಂಥ ಒಂದು ಜವಾಬ್ದಾರಿ ಇತ್ತು. ಅದನ್ನು ಓವರ್ಟೇಕ್ ಮಾಡಿ 2022 ನಂತರ ಒಂದು ಆರ್ಥಿಕ ಚೈತನ್ಯವನ್ನು ತಂದಿದ್ದಾರೆ. ಆದರೆ GST ಸಾಕಷ್ಟು ಬರ್ತಾ ಇದೆ ಅಂದ್ಬಿಟ್ಟು ಬೇಕಾಬಿಟ್ಟು ಪೋಲ್ ಮಾಡುವಂಥ ಆ ಅಗ್ಗದ ಜನಪ್ರಿಯತೆಗೆ ಕೈ ಹಾಕಿಲ್ವಲ್ಲ, ಅಷ್ಟರ ಮಟ್ಟಿಗೆ ಈ ಸರ್ಕಾರವನ್ನು ಅಭಿನಂದಿಸಬೇಕು. ಆ ಥರದ್ದು ಒಂದು ಶಿಸ್ತಿಲ್ಲದೆ ಹೋದರೆ ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಗ್ಯಾರಂಟಿ ಸ್ಕೀಮ್ಗಳು ಅನೌನ್ಸ್ ಮಾಡುತ್ತಾ ಹೋದರೆ ಸಾರ್ವಜನಿಕ ಖಜಾನೆ ಖಾಲಿ ಆಗುತ್ತೆ, ಸಂಪನ್ಮೂಲಗಳು ಖಾಲಿ, ಸರ್ಕಾರವೇ ದಿವಾಳಿ ಆಗಿಬಿಟ್ರೆ ನಮ್ಗೇನು ಸಿಗುತ್ತೆ ಹೇಳಿ. ಆಮೇಲೆ ತೆರಿಗೆದಾರರ ಬಗ್ಗೆ ಹಗುರವಾಗಿ ಮಾತಾಡೋ ಒಂದು ಪ್ರವೃತ್ತಿ ಈ ಗ್ಯಾರಂಟಿ ಸಮರ್ಥಕರಲ್ಲಿ. ತೆರಿಗೆದಾರರು ಅಂದರೆ ಅವ್ರಿಗೆ ಗೌರವಿಸೋ ಇದೂ ಇಲ್ಲ. ಆಮೇಲೆ ಅಪರೂಪಕ್ಕೆ ಇವರು ಮನಮೋಹನ್ ಸಿಂಗು PV ನರಸಿಂಹರಾವ್ ಅವ್ರು ಮರ್ತೇ ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದು. ಅವ್ರ ಬಾಯಲ್ಲಿ ಬಂತಲ್ಲ, ಯಾಕಂದ್ರೆ ನಾವು ಭಾರತ್ ಜೋಡೋ ಯಾತ್ರೆಯಲ್ಲಿ ಅವ್ರ ಮಾತು ಕೇಳಲ್ಲ, ಈ ಹೊಸ್ತಾಕ್ಷರ ಯಾತ್ರೆಯಲ್ಲಿ ಕೂಡ ಯಾರೋ ಅವ್ರು ನೆನಪಿಸ್ಕೊಳ್ಳೋದಿಲ್ಲ ಕಾಂಗ್ರೆಸ್. ಅವ್ರಿಗೆ ಜೈಕಾರಣ ಹಾಕಿಲ್ಲ ಯಾರು. 33ನೇ ವರ್ಷ ಮನಮೋಹನ್ ಸಿಂಗ್ ಆರ್ಥಿಕ ನೀತಿ ಬಂದ್ಬಿಟ್ಟು ಈ ದೇಶಕ್ಕೆ ನಾಲೆಜ್ ಪವರ್, ಎಕನಾಮಿಕ್ ಪವರ್ ಅನ್ನೋ ಒಂದು ಪ್ರತಿಷ್ಠೆಯನ್ನು ತಂದುಕೊಟ್ಟಿದೆ. ಮೋದಿ ಅವರು ಇವತ್ತು 5 ಟ್ರಿಲಿಯನ್ ಮಾತಾಡ್ತಿರೋದಕ್ಕೆ ಬುನಾದಿ ಹಾಕಿದ್ದು ಮನಮೋಹನ್ ಸಿಂಗ್ ಅವರೇ. ಯಾರು ನೆನೆಸ್ಕೊಂಡಿದ್ದಾರೆ ಕಾಂಗ್ರೆಸ್ಸಿಗರು? ಯಾಕೆ ಅವ್ರಿಗೆ ಜೈಕಾರ ಹಾಕಲ್ಲ? ಒಬ್ಬರು ಅವ್ರ ಕೊಡುಗೆನ ಸ್ಮರಿಸ್ಕೊಳ್ತಾ ಇಲ್ಲ. ಇವರೇ 2013 ಒಳಗೇನೆ ಅವ್ರಿಗೆ ಭಾರತ ರತ್ನ ಕೊಟ್ಬಿಡ್ಬೋದಾಗಿತ್ತು, ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರು. ಇಲ್ಲ, ಅವ್ರ ನಂತರ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್. ಭಾರತ ರತ್ನ ಬಜೆಟ್ ವಿಚಾರ ನೋಡಿ ಯಾವ ರೀತಿ ಮಾತಾಡ್ತಾರೆ. ಇವಾಗ ಮಾತಾಡ್ತಾ ಇದ್ದು ಟ್ಯಾಕ್ಸ್ ಪೇಯರ್ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ ಅಂತೇಳಿ. ಯಾರು ಟ್ಯಾಕ್ಸ್ ಪೇಯರ್ ಅಂತ ವ್ಯಾಖ್ಯಾನ ಮಾಡ್ಲಿಕ್ಕೆ? ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಮಾತ್ರ ಟ್ಯಾಕ್ಸ್ ಪೇಯರಾ? ಮತ್ತೆ ತೆರಿಗೆದಾರರ ಬಗ್ಗೆ ಅದೇ ಹಗುರವಾದ ಮಾತು. ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ದೇಶದ ಜವಾಬ್ದಾರಿತ ಪ್ರಜೆಗಳು. ವಾಟ್ ಇಸ್ ದ ಪರ್ಸೆಂಟೇಜ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್? What is the percentage? Let me answer. If ಈ ಬುದ್ಧಿಜೀವಿಗಳು ಆನ್ಸರ್ ಮಾಡ್ಲಿಕ್ಕೆ 7,60,00,000 ಇವರು ಮಾತಾಡೋ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಟ್ಯಾಕ್ಸ್ ಪೇಯರ್ ಗೌರವ ಕೊಡುವಂಥದ್ದು. ಈ ಟ್ಯಾಕ್ಸ್ ಪೇಯರ್ ಅಂತಕ್ಕಂಥ ವಿಚಾರದಲ್ಲಿ ನನಗೆ ಅತ್ಯಂತ ಗೌರವ ಇದೆ. ದೇಶ ಕಟ್ಟಲಿಕ್ಕೆ ಅವರು ಪ್ರಮುಖರು, ಅವ್ರಿಗೆ ಗೌರವ ಕೊಡಬೇಕು, ಎರಡು ಮಾತಿಲ್ಲ. ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥವ್ರು ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಹೋದ್ರೆ ಟ್ಯಾಕ್ಸ್ ಪೇಯರ್ ಅಂತಕ್ಕಂಥ ಹೇಳ್ತಕ್ಕಂಥ ಮನೋಭಾವ ಇದ್ದರೆ ಅದು ಮೂರ್ಖತನದ ಪರಮಾವಧಿ. ನಾನು ಹೇಳ್ತಾ ಇದ್ದೀನಿ ಕೇಳಿ. ರೋಡಲ್ಲಿ ಒಬ್ಬ ಪಂಚರ್ ಶಾಪ್ ಇಟ್ಕೊಂಡಿರೋನು ಅಥವಾ ಆರ್ಡಿನರಿ ಚಿಲ್ಲರೆ ಅಂಗಡಿ ಇಟ್ಕೊಂಡಿರೋನು, ಗ್ರಾಸರಿ ಇಟ್ಕೊಂಡಿರೋನು, ಟೂತ್ ಪೇಸ್ಟ್ ಖರೀದಿ ಮಾಡ್ತಾನಲ್ಲ, ಅವನು ಕೂಡ ಈ ಬಜೆಟ್ಗೆ ಕೊಡ್ತಾ ಇರ್ತಕ್ಕಂಥ ಕಾಂಟ್ರಿಬ್ಯೂಷನ್ ದೊಡ್ಡದು ಅಂತ ಹೇಳ್ತೀನಿ. 45 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಬರ್ತಾ ಇರ್ತಕ್ಕಂಥ ಕೇವಲ ಡೈರೆಕ್ಟ್ ಟ್ಯಾಕ್ಸ್ ಇಂದ ಅಲ್ಲ ಅಂತ ವಿಚಾರ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು, ಯಾರನ್ನು ಕೂಡ ಹಗುರವಾಗಿ ಮಾತಾಡಬೇಡಿ. ನೀವು ಯಾರಾದ್ರೂ ಕೂಡ ಇವತ್ತಿನ ದಿವಸ ಬಂಡವಾಳಶಾಹಿಗಳು 25 ಲಕ್ಷ ಕೋಟಿಗಳಿಂದ ಹೆಚ್ಚು ಬಂಡವಾಳಶಾಹಿಗಳು ಅವರ ಸಾಲವನ್ನು ಮನ್ನಾ ಮಾಡ್ಕೊಂಡ್ರಲ್ಲ, ಬಡವರ ದುಡ್ಡಿಂದ ಮನ್ನಾ ಮಾಡ್ಕೊಂಡಿರೋದ್ರ ವಿಚಾರನ ಹೇಳಬೇಕಾಗ್ತದೆ. ಅದರ ಜೊತೆಗೆ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ಇವ್ರು ಕೊಟ್ಟಂತಹ ಕಿಸಾನ್ ಸನ್ಮಾನ ಯೋಜನೆ ಇರ್ಬೋದು, ಇವ್ರು ಕೊಟ್ಟಂತಹ ಉಜ್ವಲ್ ಗ್ಯಾಸ್ ವಿಚಾರಗಳಿರ್ಬೋದು, ಇವ್ರು ಕೊಡ್ತಕ್ಕಂತಹ ಸೋಲಾರಿಂದ ಕೊಡ್ತಕ್ಕಂತಹ 300 ಯೂನಿಟ್ ವಿಚಾರಗಳಿರ್ಬೋದು, ಇವ್ರಿಗೆ ಕೊಟ್ಟಾಗ ಯಾವುದು ಕೂಡ ಅದು ಫ್ರೀ ಬೀಸ್ ಆಗೋದಿಲ್ಲ. ಕರ್ನಾಟಕದಲ್ಲಿರ್ತಕ್ಕಂತಹ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಸ್ವಾಭಿಮಾನದ ಜೀವನ ಕಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತೀವಲ್ಲ, ಒಂದು ಸಾಮಾಜಿಕ ಕಳಕಳಿಯಿಂದ, ವಿಚ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಎ ಕಾನ್ಸ್ಟಿಟ್ಯೂಷನ್ ಟು ಸಪೋರ್ಟ್ ಎವ್ರಿ ಹ್ಯೂಮನ್ ಬೀಯಿಂಗ್ ಟು ಹ್ಯಾವ್ ಎ ಡಿಗ್ನಿಫೈಡ್ ಲೈಫ್. ಅದನ್ನ ಮಾಡ್ತೀವಲ್ಲ ನಾವು, ಒಂದು ನಿಮಿಷ, ಅದನ್ನ ಮಾಡ್ತೀವಲ್ಲ, ಅದಕ್ಕೆ ತದ್ವಿಧ ಇರ್ತಕ್ಕಂಥವ್ರನ್ನೆಲ್ಲ ನಾವು ಕಟ್ಕೊಂಡು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಇವರೆಲ್ಲ ಬಂಡವಾಳಶಾಹಿಗಳ ಪರ ಇರ್ತಕ್ಕಂಥದ್ದು. ಈ ಬಜೆಟ್ ಬಗ್ಗೆ ಹೇಳ್ಬೇಕಾದ್ರೆ ಕೊನೆಯ ಪಾಯಿಂಟ್ ಏನಂತಂದ್ರೆ, ಇದು ನಿರಾಶಾದಾಯಕವಾಗಿರ್ತದೆ ಬಜೆಟ್ ಆಗಿದೆ. ಅದು ಕರ್ನಾಟಕ ರಾಜ್ಯಕ್ಕೆ ಸಂಪೂರ್ಣವಾಗಿ ಮಲತಾಯಿ ಧೋರಣೆ ಮಾಡಿದ ಬಜೆಟ್ ಅಂತ ಹೇಳ್ತಾ ಇದೆ. ಕನ್ನಡಿಗರ ವಿರೋಧ ಇರ್ತಕ್ಕಂಥ ಬಜೆಟ್ ಹೇಳ್ತೀವಿ. ನನಗನ್ಸುತ್ತೆ ನೋಡಿ, ನಾವು 2023 ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಆಧಾರದ ಮೇಲೆ ಕಾಂಗ್ರೆಸ್ ಒಂದು ದೊಡ್ಡ ಜಯವನ್ನು ಕೂಡ ಗೆಲ್ತು.
2024 ಲೋಕಸಭಾ ಚುನಾವಣೆಗೆ ಬಂದಾಗ BJP ಯಾವುದೇ ಘೋಷಣೆಗಳನ್ನು ಮಾಡದೆ ನಾವು ಚುನಾವಣೆಗೆ ಹೋಗ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ನನಗನ್ಸುತ್ತೆ ಅಂತಿಮವಾಗಿ ಮತದಾರರು ತೀರ್ಮಾನ ತೆಗೆದುಕೊಳ್ತಾರೆ. ಓಕೆ, ಅಂದರೆ ವಾಟ್ ಈಸ್ ಗುಡ್ ಪಾಲಿಟಿಕ್ಸ್, ವಾಟ್ ಈಸ್ ಗುಡ್ ಎಕನಾಮಿಕ್ಸ್, ಜನರಿಗೆ ಏನು ತಲುಪಿದೆ, ಏನು ತಲುಪಿಲ್ಲ, ಜನರಿಗೆ ಯಾವ ಬೇಸರ ಇದೆ, ಇದು ಚುನಾವಣೆಯಲ್ಲಿ ನಿರ್ಧಾರ ಆಗುತ್ತೆ ಅಂತ ನನಗನ್ಸುತ್ತೆ. 2 ಎಕನಾಮಿಕ್ ಮಾಡೆಲ್ಗಳಿವೆ, 2 ಪೊಲಿಟಿಕಲ್ ಮಾಡೆಲ್ಗಳು ಕೂಡ ಜನರ ಮುಂದೆ. ರೈಟ್. ಮುಂದಿನ ದಿನಗಳಲ್ಲಿ 2024 ಚುನಾವಣೆಯಲ್ಲಿ ಎಲ್ಲವೂ ನಿರ್ಧಾರ ಆಗುತ್ತೆ. 5 ಜನಕ್ಕೆ ಧನ್ಯವಾದ. ಕೇಳ್ತೀನಿ, ಭಾವನಾತ್ಮಕ ಚುನಾವಣೆ ಆಗದೆ ಇರಲಿ, ಇದ್ರ ಮೇಲೆ ವಾಸ್ತವ ಚುನಾವಣೆ ಆಗಲಿ, ನಾವು ಗೆದ್ದು ಬರ್ತೀವಿ ಅಂತಕ್ಕಂಥ ಆಶಾಭಾವ ನನಗಿದೆ. ಥ್ಯಾಂಕ್ ಯು ಸೋ ಮಚ್. 5 ಜನಕ್ಕೆ ರೈಟ್, ಧನ್ಯವಾದ. ಚೆಲ್ಲಾಟ ಆಡ್ತಕ್ಕಂಥವ್ರಿಗೆ ಆ ಮೆಸೇಜ್ ಕೂಡ ಇದೆ. ಅದು ಯಾರು ಅನ್ನೋದನ್ನ ಜನ ನಿರ್ಧಾರ ಮಾಡ್ತಾರೆ. ನಾಗರಾಜ್ ಯಾದವ್ ಅವರೇ, ಯಾರು ಭಾವನೆ ಥ್ಯಾಂಕ್ ಯು. 5 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.